ತಂಗಿ ಎರಡು ದೇಹ ಒಂದೇ ಜೀವ ಮುತ್ತು, ಇಷ್ಟು ದಿವಸಕ್ಕೆ ನಂದು ಅಂತ ಜೀವನ ಈಗ ಶುರು ಆಗ್ತಾ ಇದೆ ಅನ್ನಿಸ್ತೆ. ನಿಮಗೆ ಆ ಜೀವನನಾದರೂ ಚೆನ್ನಾಗಿರಲಿ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ವಿನೋದ್ ನನ್ನ ತುಂಬಾ ಪ್ರೀತಿಸ್ತಾನೆ. ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಅವನು ಎಜುಕೇಟೆಡ್, ಲಿಬ್ರಲ್. ಇನ್ಫ್ಯಾಕ್ಟ್ ಅವನು ಒಪ್ಸೆ ನಾನು ಇಲ್ಲಿಗೆ ಬಂದಿದ್ದು. ಅಂತ ಒಳ್ಳೆ ಮನಸ್ಸಿದೆ ಅಂದಮೇಲೆ ಅವ್ರು ದೊಡ್ಡ ಮನುಷ್ಯನೇ ಆಗಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೀವೇ ನೋಡ್ತೀರಲ್ಲ, ಆಗ ನೀವೇ ಹೇಳ್ತೀರಾ, ಗೀತಾ ನೀವು ನಿಜಕ್ಕೂ ಲಕ್ಕಿ ಅಂತ. ನೀವು ಲಕ್ಕಿನೇ ಗೀತಾ. ಅವ್ರ ಅದೃಷ್ಟ ಮಾಡಿದ್ರು. ಮುತ್ತು, ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು. ಹೇಳ್ಬಹುದೋ ಹೇಳ್ಬಾರ್ದ ಅಂತ ನನಗೆ ಗೊತ್ತಿಲ್ಲ. ಹೇಳಿ. ನಾವೀಗ ಹೇಗಿದ್ರೂ ದೂರ ಆಗ್ತಾ ಇದ್ದೀವಿ. ನಮಗಿದು ಕೊನೆ ಮಾತು. ನಮಗೂ ನಿಮಗೂ ಉಳಿಯೋದು ನೆನಪೊಂದೇ ಅಲ್ವಾ? ಮುತ್ತು, ನಾನೊಬ್ಳು ಅನಾಥೆ. ಸಂಬಂಧದ ಬೆಲೆ ಏನು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಅನುಭವ ಕೊಟ್ಟಿದ್ದು ವಿನೋದ್. ಅದನ್ನೇ ನಾನು ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಂಜಲಿ ಜೊತೆ ಸ್ನೇಹ ಬಾಂಧವ್ಯ ಬೆಳೆದೇ ಹೋಗಿದ್ದಿದ್ರೆ ನಾನು ನಿಮ್ಮನ್ನೆಲ್ಲ ಭೇಟಿನೇ ಆಗ್ತಾ ಇರಲಿಲ್ಲ. ಪ್ರೀತಿ ಇನ್ನೊಂದು ಮುಖ ಏನು ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ನಂದು ವಿನೋದೊಂದು ಉದ್ದೇಶ ಇರೋ ಪ್ರೀತಿ. ನಾಳೆ ನಾವಿಬ್ರು ಮದುವೆ ಆಗ್ತೀವಿ, ಮನೆ ಸಂಸಾರ ಅಂತ ಕಟ್ಕೋತೀವಿ ಅನ್ನೋ ಕನಸಿನಿಂದ ಹುಟ್ಟಿರೋ ಪ್ರೀತಿ. ಆದರೆ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋಂತಹ ಯಾವುದೋ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಾರ್ಥ ಇಲ್ಲ, ಅರ್ಥನೂ ಇಲ್ಲ. ನಾವೊಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಯಾವುದೋ ಒಂದು ಮಗು ಬಂದು ನಮ್ಮ ತೊಡೆ ಮೇಲೆ ಕೂತ್ಕೊಳ್ಳುತ್ತೆ, ನಮ್ಮ ಜೊತೆಗೆ ಆಟ ಆಡುತ್ತೆ. ನಾವು ಅದನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ. ಆ ಮಗು ನಮ್ದಲ್ಲ ಅಂತ ನಮಗೆ ಗೊತ್ತು, ಆದರೂ ಅದನ್ನು ಮುದ್ದು ಮಾಡ್ತೀವಿ, ಅದ್ರ ಜೊತೆ ಭಾವನೆಗಳನ್ನು ಬೆಳೆಸ್ಕೋತೀವಿ. ಅದು ನಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ಸಂಕಟ ಪಡ್ತೀವಿ. ಅದೇ ರೀತಿ ಇವತ್ತು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೆ ತುಂಬ ಸಂಕಟ ಆಗ್ತಾ ಇದೆ. ಮನುಷ್ಯನ ಸಂಬಂಧಗಳೇ ಹಾಗೆ. ತೊಡೆ ಮೇಲಿನ ಮಗು ಇಳಿದೆ ತೊಡೆ ಮೇಲೆ ಇದ್ರೆ ಮುಂದೆ ಬರೋ ಎಲ್ಲ ಸಮಸ್ಯೆಗಳನ್ನ ನಾವೇ ತಾನೇ ಎದುರಿಸ್ಬೇಕು. ಹೌದು ಮುದ್ದು. ಆದರೂ
ನೀವು ನನಗೆ ತುಂಬ ಹತ್ರದವರು ಅಂತ ಅನ್ನಿಸ್ತಾ ಇದೆ. ಈ ಚೆಕ್ಕನ್ನ ತಗೊಂಡು ಹೋಗಿ ದಿಲೀಪಂಗೆ ಕೊಡ್ತೀನಿ. ಅವನ ಹೆಸರಲ್ಲಿ ದುಡ್ಡನ್ನ ಡ್ರಾ ಮಾಡ್ತಾನೆ. ಮೀನಾ ಕೈಗೆ ಕೊಟ್ಟಿರೋ ಚೆಕ್ಕು ದಿಲೀಪನ್ ಕೈಗೆ ಹೇಗೆ ಹೋಯ್ತು ಅನ್ನೋ ಹುಳನ ದಿನೇಶನ್ ತಲೆಗೆ ಬಿಡ್ತೀನಿ. ಅಣ್ಣ ತಂಗಿ ಎರಡು